ಈ ನಮ್ಮ 6 ಜನರ ಈ ಹೋರಾಟಗಾರರ ಯಾವುದಕ್ಕೂ ಜನ ನಾವು ನೀವು ಎಲ್ಲರೂ ವಿಚಾರ ಮಾಡುವಂಥ ವಿಷಯ. ಯಾಕೆಂದರೆ ಇಲ್ಲೇ ಮುಖ್ಯವಾಗಿ ಸಂತ್ರಸ್ತರು ಅನ್ನುವಂಥದ್ದು ಮಾತಿನ ಅರ್ಥವನ್ನು ಮಾಡಿಕೊಂಡಾಗ ನೋವನ್ನು ಅನುಭವಿಸಿದ್ರು. ಹೌದಿಲ್ಲಂತಲ್ಲ, ಇವತ್ತು ಆಡಳಿತಾಧಿಕಾರಿ ಆದಂಥ ನಮ್ಮ ಹೆಗಡೆ ಅವರು ಸಹಿತ ನೋವು ಅನುಭವಿಸಿದ್ದಾರೆ. ಅವ್ರು ಮಾಡದೇ ಹೋಗಿದ್ರೆ ನೋವು ನಿಶ್ಚಿತಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಪ್ರಾಮಾಣಿಕವಾಗಿ ಅವ್ರು ಇದ್ದಿದ್ರೆ, ನೋವಾಗಿ ಇದ್ದಿದ್ರೆ ಈ ಪ್ರಶ್ನೆ ಇಲ್ಲ. ಬಟ್ ಪ್ರಾಮಾಣಿಕವಾಗಿ ಅವರು ತಮ್ಮ ಬದುಕಲ್ಲಿ ಕಳೆದಿದ್ರು, ಇದೆಲ್ಲ ಮಾಡದೇ ಹೋಗಿದ್ರಪ್ಪ, ಅವ್ರು ನೋವು ಅನಿಸ್ತು, ಸತ್ಯದ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಿಜವಾಗಿ ಮಾಡಿದವ್ರು ಯಾರು ಅನ್ನೋದನ್ನು ಇವತ್ತು ಕಂಡುಹಿಡಿಸುವಾಗ ಎಲ್ಲ ಹೋರಾಟ ನಡೆದದು. ನಾಳೆ ಒಂದು ವೇಳೆ ಮತ್ತೊಬ್ಬರು ಯಾರೂ ಇದ್ದಾರಪ್ಪ ಇದ್ರೆ ಅಂತ ಗೊತ್ತಾದ್ರೆ ಈ ಹೋರಾಟಗಾರರು ಮಾತಾಡಿದ್ದಕ್ಕೆ ಕ್ಷಮೆನೂ ಕೇಳಬಹುದು ನಾವು ಹೆಗಡೆ ಅವರಲ್ಲೇ. ಯಾಕೆಂತಂದರೆ ಇವ್ರು ಯಾರು ಗೊತ್ತಾಗ್ತಾ ಇಲ್ಲ. ಇದು ದೊಡ್ಡ ಘಟನೆಗಳಾಗ್ತಾ ಇದ್ದ, ಒಂದಲ್ಲ ಎರಡಲ್ಲ, ಹಲವಾರು ಈ ದಿಶೆಯಲ್ಲಿ ವಿಚಾರ ಮಾಡಿದಾಗ ಸಂತ್ರಸ್ತರು ಇಂದಿನ ಮಟ್ಟಿಗೆ ನಾವು ಅಂದ್ಕೊಂಡಂಗೆ ಈ ಹೋರಾಟಗಾರರು ಜೊತೆಗೆ ಅಲ್ಲಿ ಅಪರಿಚಿತರಾಗಿ ಸಾವನ್ನಪ್ಪಿಸಿದಂಥವರು, ಜೊತೆಗೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೊಳಗಾದವರು, ಇವರೆಲ್ಲರೂ ಸಂತ್ರಸ್ತರಾಗ್ತಾರೆ. ಅವ್ರ ಸಂಬಂಧಿಕರು ಸಂತ್ರಸ್ತರಾಗ್ತಾರೆ ವಿನಃ ಇನ್ನೊಬ್ಬರು ಯಾರು ಆಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಈ ಆಡಳಿತಾಧಿಕಾರಿಗಳು ಯಾವುದೇ ತಪ್ಪು ಮಾಡೋದು ಹೋಗಿದ್ರೆ ಸಹಜದ ಅವರು ಸಂತ್ರಸ್ತರ, ಅದರ ಅವಕಾಶಗಳು ಭಾಳ ಕಡಿಮೆ ಇದಾವೆ ಅನ್ನೋಂಥದ್ದು ಸಹಜವಾಗಿ ಎಲ್ಲರೂ ಮಾತಾಡುವಂಥ ವಿಷಯ. ಇನ್ನು ನೋಡೋದು ಏನಾಗ್ತದೆ, ಇವತ್ತು ನ್ಯಾಯಾಲಯ ಯಾವ ರೀತಿಯ ಡಿಸಿಷನ್ ತೊಗೊಳ್ತದೋ ಅದ್ರ ಮುಂದೆ ಮತ್ತೆ ಚರ್ಚೆ ಮಾಡುವಂಥ ಸಾಧ್ಯವಾದ. ಏನೂ ಇರಲಿ, ಧರ್ಮಸ್ಥಳದಲ್ಲಾದ ಅನ್ಯಾಯಗಳಿಗೆ ನ್ಯಾಯ ಸಿಗಲಿ ಅನ್ನೋದಷ್ಟ ಇವತ್ತಿನ ಈಗಿನ ನಮ್ಮ ಉದ್ದೇಶ ಮತ್ತು ಈ ಯೂಟ್ಯೂಬರ್ಗಳ ಉದ್ದೇಶ ಅಥವಾ ಅನ್ಯಾಯಕ್ಕೊಳಗಾದವ್ರ ಉದ್ದೇಶ. ಇದನ್ನು ಬಿಟ್ಟು ಮತ್ತೇನಿಲ್ಲ. ಇವರೆಲ್ಲರ ಉದ್ದೇಶ ಏನಪ್ಪ ಅಂತಂದ್ರೆ ಹೆಗ್ಗಡೆ ಹೆಸರು ಕೆಡಿಸ್ಬೇಕಂತ ಯಾರದೂ ಇಲ್ಲ. ಅಣ್ಣಪ್ಪ ಸ್ವಾಮಿದಾಗಿರ್ಬೋದು, ಮಂಜುನಾಥ ಸ್ವಾಮಿ ಅವ್ರದ್ದು ಹೆಸರು ಕೆಡಿಸುವಂಥದ್ದು, ಆ ಸ್ಥಳದ ಪವಿತ್ರತೆ ಕೆಡಿಸ್ಬೇಕು ಅನ್ನೋಂಥ ಉದ್ದೇಶ ಯಾರೂ ಇಲ್ಲ ಅನ್ನೋದನ್ನು ಮತ್ತು ಒತ್ತಿ ಕೇಳಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.